ಎಲ್ಲರಿಗೂ MC ಇನ್ಫಾರ್ಮೇಷನ್ ಇನ್ ಕನ್ನಡ ಚಾನಲ್ಗೆ ಸುಸ್ವಾಗತ. ನಾನು ಇವತ್ತು ಆಷಾಢ ಶುಕ್ರವಾರದಂದು ಬನಶಂಕರಿ ದೇವಿಯ ಕಥೆಯನ್ನು ಹೇಳ್ತೀನಿ. ಈ ಕಥೆಯನ್ನು ಕೇಳೋದ್ರಿಂದ ಬನಶಂಕರಿ ದೇವಿ ಹೇಗೆ ಬಂದರು, ಅಲ್ಲಿ ನೆಲೆಸಿದ್ರು ಅಂತ ಕೇಳೋದ್ರಿಂದ ನಮ್ಮ ಸಕಲ ಪಾಪಗಳೆಲ್ಲ ಕಳೆದು ಪುಣ್ಯ ಲಭಿಸುತ್ತೆ. ಈ ಕಥೆಯನ್ನು ಕೇಳೋದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಬನಶಂಕರಿ ದೇವಿಯ ಕಥೆಯನ್ನು ಕೇಳಿ ನಮ್ಮ ಪಾಪಗಳನ್ನು ಕಳೆದುಕೊಳ್ಳೋಣ. ಒಂದಾನೊಂದು ಕಾಲದಲ್ಲಿ ಷಣ್ಮುಖನು ಋಷಿಗಳ ಕೋರಿಕೆಯಂತೆ ಬನಶಂಕರಿ ದೇವಿಯ ಪುಣ್ಯ ಚರಿತ್ರೆಯನ್ನು ಹೇಳ್ತೀನಿ. ಅಗಸ್ತ್ಯ ಮಹಾಮುನಿಯು ತನ್ನ ಸತಿ ಶಿರೋಮಣಿಗೆ ಹೇಳುತ್ತಾನೆ, ಪೂರ್ವದಲ್ಲಿ ನಮ್ಮ ಈ ದೇಶವು ಭಯಂಕರವಾದ ಕಾಡುಗಳಿಂದ ಕೂಡಿದ್ದಾಗಿತ್ತು. ಇವುಗಳಲ್ಲಿ ಕಳ್ಳಕಾಕರು ಬೀಡು ಮಾಡಿಕೊಂಡು ಸಿಕ್ಕವರನ್ನು ಸುಲಿಗೆ ಮಾಡುವುದೇ ಇವರ ಮುಖ್ಯ ಉದ್ಯೋಗವಾಗಿತ್ತು. ಈ ಕಾಡಿನಲ್ಲಿ ದುರ್ಗರಕ್ತ ಮತ್ತು ಧೂಮ್ರಾಕ್ಷರ ಎಂಬ ರಾಕ್ಷಸರು ನೆಲೆಸಿದ್ದರು. ಇವರು ಸರ್ವರಿಗೂ ಬಾಧೆಯನ್ನು ಕೊಡುತ್ತಾ ಎಲ್ಲರಿಗೂ ಹಿಂಸಿಸುತ್ತಾ ದೇವಲೋಕಕ್ಕೂ ಕೂಡ ದಾಳಿಯನ್ನು ಇಟ್ಟರು. ದೇವತೆಗಳನ್ನು ಹಿಂಸಿಸಿ ಉಪದ್ರವವನ್ನು ಕೊಡುತ್ತಿದ್ದರು. ಅಂದರೆ ಅವ್ರಿಗೂ ಕೂಡ ಕಾಟವನ್ನು ಕೊಡಲು ಶುರು ಮಾಡಿದರು. ಆಗ ದೇವತೆಗಳೆಲ್ಲರೂ ದಿಕ್ಕಾಪಾಲಾಗಿ ಓಡೋದ್ರು. ಆನಂತರ ಆದಿಶಕ್ತಿಯ ಮೊರೆ ಹೋಗೋ ನಡೆದ ಸಂಗತಿಯನ್ನೆಲ್ಲ ತಿಳಿಸಿದರು. ದಯಾಸಾಗರಳಾದ ದೇವಿಯು ಅವರೆಲ್ಲರನ್ನೂ ಸಂತೈಸಿ ಬೀಳ್ಕೊಟ್ಟಳು. ರಾಕ್ಷಸರ ನಾಶಕ್ಕೆ ಉಪಾಯವನ್ನು ಹುಡುಕಲು ಶುರು ಮಾಡಿದಳು. ಕ್ರೂರ ರಾಕ್ಷಸರ ರೂಪಕ್ಕಿಂತ ಸಹಸ್ರಪಟ್ಟು ಭಯಂಕರ ಕ್ರೂರ ರೂಪವನ್ನು ಧಾರಣವನ್ನು ಮಾಡಿದಳು. ಆಯುಧ ಪಾಣಿಯಾಗಿ ರಾಕ್ಷಸರು ವಾಸಿಸುವ ನಿಬಿಡವಾದ ಅರಣ್ಯಕ್ಕೆ ನುಗ್ಗಿ ಅವರನ್ನು ಪರಶುವಿನಿಂದ ಸಂಹರಿಸಿದಳು. ದೇವತೆಗಳು ಸಂತೋಷಭರಿತರಾಗಿ ಏಕಕಂಠದಿಂದ ದೇವಿಯನ್ನು ಹೊಗಳಿದರು. ದೇವಿಯು ಅದೇ ಘೋರ ರೂಪದಿಂದ ಅರಣ್ಯದಲ್ಲಿ ನಿವಾಸಿಯಾದಳು. ಭಯಂಕರ ರೂಪ ಧಾರಣ ಮಾಡಿಕೊಂಡು ಬನಶಂಕರಿ ದೇವಿಯ ರೂಪವನ್ನು ಕಂಡು ಸುರರು ಬೆದರಿದರು. ದರ್ಶನ ಲಾಭದ ವಿಚಾರವನ್ನೇ ಅವರು ಬಿಟ್ಟುಕೊಟ್ಟರು. ಯಾಕಂದರೆ ಅವರು ನೋಡೋದಕ್ಕೆ ಹೆದರಿಕೆ ಆಗೋದ್ರಿಂದ ಎಲ್ಲರೂ ದೇವಿಯ ದರ್ಶನವನ್ನು ಮಾಡೋದಕ್ಕೆ ಹೆದರಲು ಶುರು ಮಾಡಿದರು. ಆ ದೇವಿಯನ್ನು ದರ್ಶನ ಮಾಡಿದವರು ಕೂಡ ಮೂರ್ಛೆ ಹೊಂದೋದಕ್ಕೆ ಶುರು ಮಾಡಿದರು. ದೇವತೆಗಳಿಗೆ ಇದೊಂದು ಚಿಂತೆಯಾಯಿತು. ಯಾರೇ ಹೋಗಿ ನೋಡಿದ್ರು ಕೂಡ ಅವರು ಮೂರ್ಛೆ ಹೊಂದುತ್ತಿದ್ರು. ಮತ್ತೆ ಹೋಗೋದಕ್ಕೆ ಮತ್ತೊಂದ್ಸರಿ ಹೋಗೋಕ್ಕೆ ಹೆದರಿಕೆನ ಪಡ್ತಿದ್ರು. ಇದಕ್ಕೆ ಉಪಾಯವನ್ನು ಹುಡುಕಬೇಕಾದ್ರೆ ಭಯಂಕರ ರೂಪವನ್ನು ಬಿಡಿಸಿ ಶಾಂತ ರೂಪವನ್ನು ತಾಳುವಂತೆ ಮಾಡಬೇಕು ಅಂತ ಎಲ್ಲ ದೇವತೆಗಳು ಯೋಚಿಸಲು ಶುರು ಮಾಡಿದರು. ದೇವಿಯ ಪರಮ ಭಕ್ತನಾಗಿರುವ ಅವರೇ ಈ ಕಾರ್ಯವನ್ನು ಸಾಧಿಸೋಕೆ ಸರಿ ಅಂತ ಅಂದ್ಬಿಟ್ಟು ದೇವಿಯ ಪರಮ ಭಕ್ತವಾದ ತ್ರಿದಂಡಿಯನ್ನು ಈ ಕಾರ್ಯಕ್ಕೆ ರೂಪಿಸಬೇಕು ಅಂತ ಯೋಚನೆಯನ್ನು ಮಾಡಿದ್ರು. ತ್ರಿದಂಡಿ ದೇವಿಯ ಪ್ರೇಮ ಭಕ್ತನ ನೆರವು ಭಕ್ತ ಅಂತ ತಿಳ್ಕೊಂಡು ಅವನ ಸಹಾಯವನ್ನು ಪಡಿಬೇಕು ಅಂತ ಅಂದ್ಕೊಂಡ್ರು. ದೇವತೆಗಳ ಮಾತಿನಂತೆ ತ್ರಿದಂಡಿಯು ದೇವಿಯನ್ನು ಕುರಿತು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿದನು. ಭಕ್ತ ಪಾರಾಯಣಗಳಾದ ದೇವಿಯ ತ್ರಿದಂಡಿಯ ಕೋರಿಕೆಯನ್ನು ಮನ್ನಿಸಿ ಕ್ರೂರ ರೂಪವನ್ನು ಬಿಟ್ಟು ಶಾಂತ ರೂಪವನ್ನು ಧಾರಣೆ ಮಾಡಿಕೊಂಡು ಸರ್ವರಿಗೂ ಕಲ್ಯಾಣವನ್ನು ಬಯಸುತ್ತಾ ವರದ ಹಸ್ತವನ್ನು ಅನುಗ್ರಹಿಸಿದಳು. ದೇವಾನುದೇವತೆಗಳು ತ್ರಿದಂಡಿ ಮುನಿಯು ದೇವಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಜಯಕರವನ್ನು ಮಾಡಿದರು. ಅನಂತರ ದೇವತೆಗಳಿಗೆ ಅಧಿಷ್ಠನಾದ ದೇವೇಂದ್ರನು ದೇವಿಗೆ, ಜಗನ್ಮಾತೆಯೇ, ಮಂಗಳಪ್ರದಾಯಿನಿಯೇ, ನೀನು ನಿನ್ನ ಭಯಂಕರ ರೂಪವನ್ನು ತೊರೆದು ಸಾತ್ವಿಕ ರೂಪವನ್ನು ತೋರಿಸಿದ್ದು ನಮಗೆ ತುಂಬ ಆನಂದವನ್ನು ಉಂಟು ಮಾಡಿದೆ ಎಂದು ಹೇಳಿದನು. ನಿಮ್ಮ ಕೃಪಾದೃಷ್ಟಿ ನಮ್ಮ ಮೇಲೆ ಸದಾ ಇರುವಾಗ ನಮಗೆ ಇನ್ನೇನು ಕೊರತೆ? ಇನ್ನು ಮೇಲೆ ಭಕ್ತರ ಉದ್ಧಾರಕ್ಕಾಗಿ ನೀನು ಈ ತಿಲಕವನದಲ್ಲಿಯೇ ನೆಲೆಸಿ ಈ ಸ್ಥಳವನ್ನು ಎಲ್ಲ ಕ್ಷೇತ್ರಗಳಿಂದ ಪವಿತ್ರ ಕ್ಷೇತ್ರವನ್ನಾಗಿ ಮಾಡು. ಈ ಕ್ಷೇತ್ರಗಳಲ್ಲಿ ತೀರ್ಥಗಳನ್ನು ಪಾವನವನ್ನಾಗಿ ಮಾಡು. ತೀರ್ಥದಲ್ಲಿ ಸ್ನಾನ ಮಾಡಿ ನಿನ್ನ ದರ್ಶನ ಪಡೆಯುವವರಿಗೆ ಮಹತ್ತರ ಪುಣ್ಯ ಪ್ರಾಪ್ತವಾಗಲಿ ಎಂದು ಅನುಗ್ರಹಿಸು. ನಿನ್ನ ಪರಮಭಕ್ತನಾದ ಆರಾಧ್ಯನಾದ ತ್ರಿದಂಡಿ ಮುನಿಯು ಪ್ರತಿ ವರ್ಷಕ್ಕೊಮ್ಮೆ ನಿನ್ನ ಉತ್ಸವವನ್ನು ಅತ್ಯಂತ ಸಡಗರದಿಂದ ನೆರವೇರಿಸುತ್ತಾನೆ. ಆ ಸಂಭ್ರಮದ ಸಮಯಕ್ಕೆ ನಾವು ಎಲ್ಲ ದೇವತೆಗಳನ್ನು ಕೂಡಿಕೊಂಡು ಬಂದು ನಿನ್ನ ದರ್ಶನ ಲಾಭವನ್ನು ಪಡೆದು ಪುಣ್ಯವರಾಗುತ್ತೇವೆ ಎಂದು ಹೇಳಿದರು. ಉತ್ಸವಕ್ಕೆಂದು ಬಂದ ಸಕಲ ಭಕ್ತರಿಗೂ ನಿನ್ನ ಅನುಗ್ರಹವಾಗಿ ಅವರೆಲ್ಲರ ಪಾಪಗಳು ಮುಕ್ತರಾಗಿ ಪುಣ್ಯವಂತರಾಗಲು ಆಶೀರ್ವಾದ ಮಾಡು ಎಂದು ಕೇಳಿಕೊಳ್ಳುತ್ತಾ ಶ್ರೀದೇವಿಯು ಕೂಡ ಹರ್ಷಚಿತ್ತಳಾಗಿ ಅದಕ್ಕೆ ಒಪ್ಪಿ, ನಿಮ್ಮೆಲ್ಲರ ಬಯಕೆಯಂತೆ ನಾನು ಈ ತಿಲಕವನದಲ್ಲಿಯೇ ನೆಲೆಸುತ್ತೇನೆ. ನನ್ನನ್ನು ನಂಬಿ ಬಂದ ಭಕ್ತರಿಗೆ ಅವರವರ ಭಕ್ತಿಗನುಸಾರವಾಗಿ ವರಗಳನ್ನು ದಯಪಾಲಿಸುತ್ತೇನೆ ಎಂದು ಹೇಳಿದರು. ದೇವಿಯು
ಮನವೊಲಿಸಲು ಒಬ್ಬ ಭಕ್ತನ ಅಪರಿಮಿತ ಭಕ್ತಿ ಸಾಕಾಯಿತು. ಅಂತೆಯೇ ದೇವರಿಗೆ ಸಮರ್ಪಿಸಲು ಭಕ್ತಿ ಹೊಂದಿದರೆ ಇನ್ನೇನು ಬೇಕಿಲ್ಲ. ದೇವಿಗೆ ಭಕ್ತಿಯ ಮಾತ್ರ ಮುಖ್ಯ. ವಯಸ್ಸು, ವರ್ಚಸ್ಸು, ಅವರ ಹಣ, ಅಂತಸ್ತು ಯಾವುದೂ ಮುಖ್ಯ ಅಲ್ಲ. ಭಕ್ತಿಯಿಂದ ನಾವು ಏನನ್ನ ಬೇಕಾದರೂ ಸಾಧಿಸ್ಬೋದು ಅನ್ನೋದನ್ನ ಇದರಿಂದ ತಿಳ್ಕೊಬೋದು. ಹಾಗೆ ಈ ಕಥೆಯನ್ನು ಕೇಳಿದವ್ರಿಗೂ ಕೂಡ ಬನಶಂಕರಿ ದೇವಿಯ ಆಶೀರ್ವಾದ ದೊರೆಯಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.